ಭಾರತ ಇವತ್ತು ಏಕರಸವಾಗಿರೋದಕ್ಕೆ ಕಾರಣ ಏನು ಅಂತಂದ್ರೆ ಥಿಯಾಲಜಿ ಸ್ಟ್ರಾಟಜಿ ವರ್ಕಿಂಗ್ ಗ್ರೂಪ್ ಲೌಸೆನ್ನಾ ಕಮಿಟಿ ಫಾರ್ ವರ್ಲ್ಡ್ ಇವ್ಯಾಂಜಲಿಸಮ್, ಜಗತ್ತನ್ನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳುವಂತ ಹೆಸರಲ್ಲಿ ಸುಮಾರು ಒಂದು 60 ಜನರಿಗೆ ಕಮ್ಮಟ ಮಾಡಲಾಯಿತು. ಫಾರಿನ್ ಕಂಟ್ರಿನಲ್ಲಿ ಮಾಡಿದ್ದು. ಆ ಕಮ್ಮಟದಲ್ಲಿ ಭಾರತೀಯ ಒಬ್ಬ ಆ ಕಮ್ಮಟಕ್ಕೆ ಅಂತ ಹೋದಂತ ಕನ್ವರ್ಷನ್ಗೆ ತಾನು ಮಾಡಬೇಕು ಅಂತ ಹೋದಂತ ಹೇಳೋದೇನು ಗೊತ್ತಾ, ಭಾರತೀಯನೆಂಬ ಅಭಿಮಾನ ಈ ದೇಶವನ್ನು ಒಂದಾಗಿರಿಸುವ ಮುಖ್ಯ ಅಂಶ. ಇದು ವಿವಿಧತೆಯಲ್ಲಿ ಏಕತೆಯನ್ನು ಪ್ರದರ್ಶಿಸುತ್ತಿರುವ ಭಾರತ ತನ್ನನ್ನು ತಾನು ಒಂದು ರಾಷ್ಟ್ರ ಅಂದುಕೊಳ್ಳುತ್ತೆ. ಯಾವ ಅಂಶಗಳು ಭಾರತದ ಸತ್ವವೆಂದು ಪರಿಗಣಿಸಲ್ಪಟ್ಟಿದೆಯೋ ದುರ್ದೈವದಿಂದ ಅದೇ ಮತ ಪ್ರಚಾರಕ್ಕೆ ಬಾಧಕ ಅಂತ. ಏನ್ ಚೆನ್ನಾಗಿದೆ ಗೊತ್ತಾ ಸ್ಟೇಟ್ಮೆಂಟ್ ಇದು. ಲೌಸೆನ್ನಾ ಕಮಿಟಿಯಲ್ಲಿ ಅವನು ಹೇಳುವಂತ ಮಾತು, ಭಾರತವನ್ನ ಕನ್ವರ್ಟ್ ಮಾಡ್ಲಿಕ್ಕೆ ನಮ್ಗೆ ಯಾಕೆ ಆಗ್ತಿಲ್ಲ ಅಂತಂದ್ರೆ ಇಡೀ ಭಾರತವನ್ನ ಒಂದು ಅಂತ ಭಾವಿಸ್ತಾರಲ್ಲ ಈ ಜನ, ಅದಕ್ಕೋಸ್ಕರ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ. ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡೋದು ಅಂತಂದ್ರೆ ಆರ್ಟಿಕಲ್ 370 ಕಾಶ್ಮೀರದಿಂದ ಕಿತ್ತರೆ ನನಗೂ ನಿಮಗೂ ಏನ್ ಲಾಭ ಆಯ್ತು? ಆದ್ರೆ ಸಂಭ್ರಮ ಹೆಂಗಿತ್ತು ನಮ್ದು. ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಯ್ತು, ನಂದು ನಿಮಗೂ ಏನ್ ಲಾಭ ಆಯ್ತು? ಅಯೋಧ್ಯೆಯಲ್ಲಿ ಲಾಭ ಆಗಿರ್ಬೋದು, ಉತ್ತರ ಪ್ರದೇಶಕ್ಕೆ ಆಗಿರ್ಬೋದು, ಅದ್ರ ಸಂಭ್ರಮ ಹೆಂಗೆ ನಮ್ದು. ಆ ಜನವರಿ 25ಕ್ಕೆ ಅದರದ ಓಪನಿಂಗ್ ಅಂತ ಕೇಳಿದ್ರೆ ಒಂದು ಅದ್ಭುತವಾಗಿರುವಂತ ಸಂಗತಿ ಅಂತ ಅನ್ನಿಸ್ತಾ ಇದೆ. ಎಲ್ಲ ಬಿಡಿ. ತಮಿಳುನಾಡು ಕೇರಳಿಗರು ನಮ್ಮ ಜೊತೆ ಇಲ್ಲ, ಅವರು ಭಾರತದಿಂದ ಪ್ರತ್ಯೇಕ, ಹೌದು ತಾನೆ, ಹೆಂಗೆ ತಂದ್ಕೊಳ್ತಿರ್ತಾರೆ. ಆದ್ರೆ ಜನರಲ್ ಬಿಪಿನ್ ರಾವತ್ ತೀರಿಕೊಂಡಾಗ ಅವ್ರ ಶವಯಾತ್ರೆಯ ಸಂದರ್ಭದಲ್ಲಿ ಇಕ್ಕೆಲೆಗಳಲ್ಲಿ ನಿಂತಿದ್ದ ಜನ ಭಾರತ್ ಮಾತಾ ಕಿ ಜೈ ಅಂತಿದ್ರಲ್ಲ, ನೀವು 1000 ವರ್ಷ ಪ್ರಯತ್ನ ಪಡಿ ಒಮ್ಮೆ ಭಾರತ್ ಮಾತೆಯನ್ನ ಕಣ್ಮುಂದೆ ತಂದು ನಿಲ್ಲಿಸಿದ ತಕ್ಷಣ ಮತ್ತೆ ಭಾರತ ಏಕರಸಗೊಳ್ಳುತ್ತೆ ಅನ್ನೋದಕ್ಕೆ ಅದ್ಭುತವಾಗಿರುವಂತಹ ಉದಾಹರಣೆ ಇದು. ನಾನು ಎಷ್ಟು ಉದಾಹರಣೆ ಕೊಡ್ಲಿ ನಿಮ್ಗೆ. ಚಂದ್ರಯಾನ ಮಾಡಿದಾಗ ಯಾರಾದ್ರೂ ಇದು ಬ್ರಾಹ್ಮಣ ಮಾತ್ರ ಸಂಭ್ರಮಿಸಬೇಕಾಗಿರುವಂಥದ್ದು ಅಂತ ಹೇಳಿದ್ರೇನು? ಯಾರ್ರೀ ಜನ ಜಾತಿ ಮತ ಪಂಥಗಳನ್ನು ಮರೆತರು. ಎಂತ ಅದ್ಭುತವಾಗಿರುವಂತ ಅಭಿಮಾನವಾಗಿತ್ತು ಅಂತಂದ್ರೆ ನಂಗೆ ಗೂಸ್ ಬಂಪ್ಸ್ ಅವತ್ತು ನಾವು ನೋಡಿದ್ವಿ ಅಂತಲ್ಲ, ಕಾಶ್ಮೀರದಲ್ಲಿ ಒಂದು ದೊಡ್ಡ LED ಸ್ಕ್ರೀನ್ ಹಾಕೊಂಡು 1000 ಜನ ನಿಂತ್ಕೊಂಡು ಕೈಯಲ್ಲಿ ಭಾರತದ ಧ್ವಜವನ್ನು ಬೀಸ್ತಾ ಇವತ್ತು ಭಾರತ ಈ ಧ್ವಜವನ್ನು ನೆಟ್ಟಿದೆ ಅಂತ ಸಂಭ್ರಮಿಸ್ತಾರಲ್ಲ. ಯಾವ ಕಾಶ್ಮೀರ ನಮ್ಮಿಂದ ದೂರ ಹೋಗುತ್ತೆ ಅಂತ ನಾವು ಕೆಲವು ವರ್ಷಗಳ ಹಿಂದೆ ಭಾವಿಸ್ತಾ ಇದ್ವೋ ಅವರು ಭಾವಿಸ್ತಾರೆ ಮತಾಂತರಕ್ಕೆ ಇದೇ ಅಡ್ಡಿ ಅಂತ. ಅದಕ್ಕೆ ಅವ್ರಿಗೆ ಇರೋದು ಒಂದೇ ಒಂದು, ಈ ಭಾರತೀಯತೆಯನ್ನು ತೊಡಿಬೇಕಲ್ಲ ಹೆಂಗಾದ್ರು ಮಾಡಿ. ಅವಾಗಲೇ ಶುರುವಾಗೋದು I.N.D.I.A ಅಂತ. ಯಾಕೆ ಡಾಟ್ಗಳು ಬರ್ತವೆ ಮಧ್ಯದಲ್ಲಿ ಅಂತಂದ್ರೆ ಇದು ಒಟ್ಟಾಗಿದ್ರೆ ಇವರಿಗೆ ಬೇಕಾಗಿರೋದು ನಡೆಯೋದಿಲ್ಲ, ಇದನ್ನು ಚೂರು ಮಾಡಿಟ್ರೆ ಭಾರತವನ್ನ ಬೇಕಾಗಿರುವಂತೆ ಉಳಿಸ್ಬೋದು. ಯಾಕೆ ಮೋದಿ ಇರಲೇಬೇಕು ಅನ್ನೋಂಥ ಹಠ ಗೊತ್ತೇ ನಮಗೂ ಕೂಡ. ಆ ಮನುಷ್ಯ ಹಠಪಟ್ಟು ಜಾತಿ ಮತ ಪಂಥಗಳನ್ನು ಮೀರಿ ಒಗ್ಗಟ್ಟು ಮಾಡುವಂತ ಪ್ರಯತ್ನ ಮಾಡಿದ್ದಾರಲ್ಲ, ಇವರಿಗೆಲ್ಲರಿಗೂ ಅರ್ಥ ಅಲ್ಲೇ ಇದೆ. ಆದರೆ ದುರದೃಷ್ಟಕರ ಸಂಗತಿ ಆಗಬಾರ್ದೆಲ್ಲವೂ ನಡೆದೇ ಹೋಗಿದೆ. ನಾವು ಎಲ್ಲಿವರೆಗೂ ಹಾಳಾಗಿದ್ದೀವಿ ಅಂತಂದ್ರೆ ಇವತ್ತು ನಮ್ಮೆಲ್ಲ ನಾಯಕರು ಜಾತಿಯ ನಾಯಕರೇ. ಬಸವಣ್ಣ ಯಾರು ಅಂದ್ರೆ ಲಿಂಗಾಯತರು ವೀರಶೈವರಿಗೇನ್ರಿ. ಬಸವಣ್ಣ ನಮ್ಗೆಲ್ರಿಗೂ ನಾಯಕ. ಬಸವಣ್ಣರ ಚಿಂತನೆಯ ಆದರ್ಶಗಳು ಯಾರಿಗೆ ಬೇಡ ಹೇಳಿ? ಅದು ಹೆಂಗೆ ನೀವು ಅವರನ್ನ ಒಂದು ಜಾತಿಗೆ ಸೇರಿಸಿದ್ರಿ? ನೀವು ಅಲ್ಲಿರುವಂತ ಯಾವುದೇ ವ್ಯಕ್ತಿನ ತೆಗೆದುಕೊಳ್ಳಿ, ಸಂಗೊಳ್ಳಿ ರಾಯಣ್ಣ ಒಂದು ಜಾತಿಯವರು ತಗೊಂಡ, ಅಬ್ದುಲ್ ಕಲಾಂ, ಅಬ್ದುಲ್ ಹಮೀದ್ ಮುಸಲ್ಮಾನರ ನಾಯಕರು ಒಪ್ಕೊಳ್ಳೋದೇ ಇಲ್ಲ. ಉಲ್ಟಾ ಇದೆ. ಅವ್ರಿಗೆ ಹೆಂಗಿದೆ ಅಂತಂದ್ರೆ ಇವರು ನಮ್ಗೆ ಬೇಡ ಅಂತ, ಯಾರು ರಾಷ್ಟ್ರೀಯತೆಯ ಪರವಾಗಿದ್ದಾರೋ ನಮ್ಗೆ ಬೇಡ ಅಂತ. ನಾನು ತಮಾಷೆ ಮಾಡ್ತಿರ್ತೀನಿ, ಅಬ್ದುಲ್ ಹಮೀದ್ ಯಾರು ಈ ಭಾರತದಿಂದ ಪರಮವೀರ್ ಚಕ್ರ ತೆಗೆದುಕೊಂಡಿರುವಂತ ಅಪರೂಪದ ವ್ಯಕ್ತಿಯೋ ಅವನ ಬಗ್ಗೆ ನಾನು ಮಾತನಾಡುವಷ್ಟು ಮತ್ತೊಬ್ಬ ಮುಸಲ್ಮಾನ ಮಾತಾಡೋಣ ಅಂತ ಚಾಲೆಂಜ್ ಮಾತನಾಡ್ತೀನಿ. ನಾನು ಅಷ್ಟು ಪ್ರೀತಿಯಿಂದ ಗೌರವಿಸ್ತೀನಿ. ಆತ ಪಾಕಿಸ್ತಾನದ ಟ್ಯಾಂಕ್ಗಳನ್ನು ಉಡಾಯಿಸಿರುವಂತ ರೀತಿಯನ್ನು ನೋಡುವಾಗ ಅದ್ರ ಕುರಿತಂತೆ ಕೇಳುವ ರೋಮಾಂಚನ ಅನ್ಸುತ್ತೆ ನನಗೆ. ಆದರೆ ಜಾತಿಯ ನಾಯಕರು, ಪ್ರಾದೇಶಿಕ ನಾಯಕರು ಬಲ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರಕ್ಕೆ ಸೀಮಿತವಾದವರೇನು? ಯಾರನ್ನು ಹೇಳೋದು? ಸಂಗೊಳ್ಳಿ ರಾಯಣ್ಣ ಅವ್ರ ಶಿವಾಜಿ ಮಹಾರಾಜ್ ಯಾವತ್ತಾದ್ರೂ ಸಾಧ್ಯ ಇದ್ರೆ ಹಾಗೆ ಮಾಡುವವರು ಈ ದೇಶವನ್ನು ತುಂಡರಿಸುವ ಪ್ರಯತ್ನ ಮಾಡ್ತಾರೆ ಹೊರತು ಮತ್ತೇನೂ ಅಲ್ಲ. ಲಾಚಿತ್ ಬರ್ಫುಖಾನ್ ಅಸ್ಸಾಂನಲ್ಲಿ ಮುಘಲರ ಸೇನೆಯನ್ನು ತಡೆದವನು. ಅವನು ಹೋರಾಟ ಹೇಗಿತ್ತು ಅಂತಂದ್ರೆ 2 ವರ್ಷಗಳ ಕಾಲ ಏಕಾಂಗಿಯಾಗಿ 70,000 ಮುಸಲ ಸೇನೆಯನ್ನು ಎದುರಿಸಿ ನಿಂತ. ಅದಾದ 300 ವರ್ಷಗಳ ಕಾಲ ಮತ್ತೆ ಮುಸಲರು ಆ ಕಡೆ ತಲೆ ಹಾಕಿ ಮಲಗಲಿಲ್ಲ. ಒಬ್ಬ ಲಾಚಿತ್ ಬರ್ಫುಖಾನ್ ಅಸ್ಸಾಂನವನು ಅಂತ ಹೇಳ್ತೀರಿ ನಮ್ಮನ್ನ. ನಾವು ಎಷ್ಟು ಡಿವೈಡ್ ಮಾಡಿಬಿಟ್ಟಿದ್ದೀವಿ ನಾಯಕರಿಗಂತೂ ಪಕ್ಷಕ್ಕೆ. ನೀವು ಸಾವರ್ಕರ್ ನೀವು ಬಿಜೆಪಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ಸಿಗೆ. ಅಂದ್ರೆ ಮಹಾತ್ಮ ಗಾಂಧಿಯವರು ಬೇರೆಯವರು ಮಾತಾಡಬಾರದು. ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಮೋದಿ ಏನಾದರೂ ಹೇಳಿದ್ರೆ ಮೋದಿ ನೋಡಿ
ಮಹಾತ್ಮ ಗಾಂಧಿ ಅಂದ್ರೆ ಒಳ್ಳೆ ಕಥೆ ಅಲ್ಲ. ಮಹಾತ್ಮ ಗಾಂಧಿ ಏನು ಕಾಂಗ್ರೆಸ್ಗೆ ಬರ್ಕೊಟ್ಬಿಟ್ಟಿದ್ರೇನು, ಅಥವಾ ಸಾವರ್ಕರ್ ಏನಾದ್ರು ಬಿಜೆಪಿಗೆ ಬರ್ಕೊಟ್ಟಿದ್ರ? ನೀವು ಸಾವರ್ಕರ್ ಬಗ್ಗೆ ಹೇಳ್ರಲ್ಲ. ಅವ್ರು ಈ ದೇಶದ ಹೀರೋ ಅಲ್ಲ. ಆದ್ರೆ ಎಲ್ಲಿವರೆಗೂ ನಾವಿದನ್ನ ಡಿವೈಡ್ ಮಾಡೋ ಪ್ರಯತ್ನ ಮಾಡಿಬಿಟ್ಟಿದ್ದೀವಿ ಅಂತಂದ್ರೆ, ಸೌತ್ ರಿಜೆಕ್ಟ್ಸ್ ಬಿಜೆಪಿ ಅಂದ್ರೆ ಏನು, ಬಿಜೆಪಿ ಉತ್ತರ ಭಾರತದವ್ರದ್ದು, ನಾವು ಸೌತ್ ಅವ್ರು ಇದರಲ್ಲಿ ಇಲ್ಲ ಅಂತ ಹೇಳುವಂಥ ಪ್ರಯತ್ನ. ನಮ್ದು ಪ್ರತ್ಯೇಕ ರಾಷ್ಟ್ರದ ಆಲೋಚನೆ ಇದೆಯಲ್ಲ, ಅದರ ಬೀಜ ಬಿತ್ತದ್ದು ಹಿಂಗೇನೆ. ಆದ್ರೆ ಮೊನ್ನೆವರೆಗೂ ಕರ್ನಾಟಕ ಬಿಜೆಪಿ ಕೈ ಹಿಡಿದಿತ್ತಲ್ಲ, ಇನ್ನು ಮುಂದೆ ತೆಲಂಗಾಣನೂ ಕೈ ಹಿಡಿಯುತ್ತಲ್ಲ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಓಡಾಡ್ತಿರೋ ರೀತಿ ನೋಡಿದ್ರೆ ತಮಿಳುನಾಡಿನಲ್ಲೂ ಅಚ್ಚರಿಯ ಫಲಿತಾಂಶ ಬಂದ್ರೆ ಆಶ್ಚರ್ಯ ಇಲ್ವಲ್ಲ.